ಸರ್ವರಿಗೂ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು. ನನ್ನ ಮೊದಲ ಹೆಜ್ಜೆಗೆ ಸಹಕರಿಸಿದ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಹಾಲಿವುಡ್ನ 80ರ ದಶಕದ ಆಕ್ಷನ್ ಹೀರೋಗಳು ಒಂದೇ ಚಿತ್ರದಲ್ಲಿ ಕಾಣಿಸಿಕೊಂಡ್ರೆ ಹೇಗಿರುತ್ತೆ? ಈ ಐಡಿಯಾ ಜೊತೆಗೆ ಸಿಲ್ವೆಸ್ಟರ್ ಸ್ಟಲೋನ್ ಅವರು ತಮ್ಮ ಸಮಕಾಲೀನ ಆಕ್ಷನ್ ಹೀರೋಗಳ ಜೊತೆ ಒಂದು ಸಿನಿಮಾ ಮಾಡಿದ್ರು. ಅದುವೇ ಎಕ್ಸ್ಪ್ಯಾಂಡಬಲ್ಸ್. ಅದು ಮುಂದೆ ಒಂದು ಫ್ರಾಂಚೈಸಿ ಆಗಿ ಬದಲಾಯಿತು. ಸೊ ಬನ್ನಿ ಬಂಧುಗಳೇ, ಈ ಫ್ರಾಂಚೈಸಿಯ ಕಥೆ ನೋಡೋಣ. ಬೈ ದ ವೈ, ಇದು ನಮ್ಮ ಸಬ್ಸ್ಕ್ರೈಬರ್ನ ಕೋರಿಕೆ ಕೂಡ ಹೌದು. ನಾನು ವಿಜಯ, ಚಾನಲ್ಗೆ ಸ್ವಾಗತ. ಕತೆ ಕೆಲವು ಜನರು ಬೈಕುಗಳಲ್ಲಿ ಒಂದು ಗ್ಯಾರೇಜ್ಗೆ ಬರುವುದರ ಮೂಲಕ ಶುರುವಾಗುತ್ತೆ. ಕಟ್ಟು ಸೊಮಾಲಿಯಾದ ಒಂದು ಹಡಗಿನಲ್ಲಿ ಕೆಲವು ಜನರನ್ನ ಟೆರರಿಸ್ಟ್ಗಳು ಬಂಧಿಸಿರ್ತಾರೆ. ಅವರನ್ನು ಒಂದು ಕಡೆ ತಂದು ಅವರ ಲೀಡರ್ ವಿಡಿಯೋ ಮಾಡುತ್ತಿರುವ ವೇಳೆ ಅವನ ಮೇಲೆ ನಮ್ಮ ಹೀರೋಗಳು ಗನ್ ಪಾಯಿಂಟ್ ಮಾಡಿ, ತಗೋ ನಿನ್ನ ಹಣ ಕೊಟ್ಟಿರುವೆ, ಅವರನ್ನು ಬಿಟ್ಟು ಬಿಡು ಅಂತ ವಾರ್ನಿಂಗ್ ಕೊಡ್ತಾರೆ. ಆ ಲೀಡರ್ ಅದನ್ನ ಕೇಳದೇ ಇದ್ದಾಗ ಗಾನರ್ ಎಂಬುವವನು ಆ ಲೀಡರ್ಗೆ ಕೊಂದಾಗ್ತಾನೆ. ಹೀಗೆ ಫೈಟ್ ಶುರು ಆಗುತ್ತೆ. ನಮ್ಮವರು ಎಲ್ಲರನ್ನು ಕೊಂದಾಗ್ತಾರೆ. ಕೊನೆಗೆ ಕೆಲವರು ಉಳ್ಕೊಂಡಾಗ ಅವರು ಬಂಧಕರನ್ನ ಕೊಂದಾಗ್ತೀನಿ ಅಂತ ಬೆದರಿಸುತ್ತಿರುತ್ತಾರೆ. ಆಗ ನಮ್ಮ ಹೀರೋಗಳು ಸ್ಟೈಲ್ ಆಗಿ ಎಲ್ಲರನ್ನ ಕೊಂದಾಗ್ತಾರೆ. ಅವರ ಗೆಳೆಯ ಗಾನರ್ ಆ ಟೆರರಿಸ್ಟ್ ಲೀಡರ್ ಅನ್ನು ನೇತಾಕಲು ಪ್ರಯತ್ನಿಸಿದಾಗ ಬರ್ನಿ, ನಮ್ಮ ಹೀರೋಗಳ ಲೀಡರ್ ಗಾರ್ನರ್ಗೆ ನಮ್ಮ ಗ್ರೂಪ್ ಹಾಗೆ ಮಾಡಲ್ಲ, ಹಾಗೆ ಮಾಡಬಾರದು ಕೂಡ ಅಂತ ಅವನಿಗೆ ಸಮಜಾಯಿಸಿ ಕೊಡುತ್ತಿರುವ ವೇಳೆ ಜೇಟ್ಲಿ ಅವನ ಬಳಿ ಬಂದು ಅವನಿಗೆ ಹೊಡೆದು ತಡಿತಾನೆ. ಗಾನರ್ ಅವನಿಗೆ ಕೊಲ್ಲೋಕೆ ನಿಂತಾಗ ಬರ್ನಿ ಬಂದು ಗನ್ ಪಾಯಿಂಟ್ ಮಾಡಿ ಅವನನ್ನು ಬಿಟ್ಟು ಬಿಡುವಂದು ಕಾಪಾಡ್ತಾನೆ. ಕೆಲಸ ಮುಗಿಸಿ ಅವರೆಲ್ಲರೂ ಪ್ಲೇನ್ ನಲ್ಲಿ ಮರಳುವ ವೇಳೆ ಕ್ರಿಸ್ಮಸ್ ಗಾರ್ನರ್ಗೆ ತನ್ನ ಚೂರಿ ಕೊಡಲು ಬರ್ತಾನೆ. ಗಾರ್ನರ್ ಅದನ್ನು ನಿರಾಕರಿಸ್ತಾನೆ. ಅವರು ಬರುತ್ತಿರುವ ಸಮಯ ನಮಗೆ ಅವರು ಎಕ್ಸ್ ಮಿಲಿಟರಿ ಅವರಾಗಿದ್ದು ಗೊತ್ತಾಗುತ್ತೆ. ಮನೆಗೆ ಮರಳಿದ ನಂತರ ಕ್ರಿಸ್ಮಸ್ ತನ್ನ ಹುಡುಗಿಗೆ ಪ್ರಪೋಸ್ ಮಾಡಲು ಬಂದಾಗ ಆಕೆ ಅದಾಗಲೇ ಬೇರೆ ಹುಡುಗನ ಜೊತೆ ತನ್ನ ಲವ್ ಶುರು ಮಾಡಿರ್ತಾಳೆ. ಅದನ್ನು ನೋಡಿ ಕ್ರಿಸ್ಮಸ್ ಹೃದಯ ಒಡೆದು ಹೋಗುತ್ತೆ. ಆಕೆ ನೀನು ಯಾವಾಗ ಬರ್ತೀಯಾ, ಏನ್ ಮಾಡ್ತೀಯಾ ಅಂತಾನೂ ಗೊತ್ತಿಲ್ಲ ಅಂತ ಸಮಜಾಯಿಸಿ ಕೊಡಲು ಪ್ರಯತ್ನಿಸಿದಾಗ ಕ್ರಿಸ್ಮಸ್ ಅಲ್ಲಿಂದ ತಮ್ಮ ಅಡ್ಡಾಗೆ ಬರ್ತಾನೆ. ಆ ಶೆಡ್ ಒಂದು ಟ್ಯಾಟೋ ಶಾಪ್ ಕಮ್ ಬಾರ್ ಕಮ್ ಅವರ ಆಫೀಸ್ ಆಗಿದ್ದು, ಟ್ಯಾಟೋ ಶಾಪ್ ಓನರ್ ಅವರ ರಿಸೆಪ್ಷನಿಸ್ಟ್ ಜಾಬ್ ಕನ್ಸಲ್ಟೆಂಟ್ ಆಗಿರ್ತಾನೆ. ಅವರಿಗಾಗಿ ಹೊಸ ಹೊಸ ಕೆಲಸಗಳನ್ನು ಹುಡುಕ್ತಿರ್ತಾನೆ. ಬಾರ್ನಿ ತನ್ನ ಟ್ಯಾಟೋ ಮುಂದುವರಿಸೋಕೆ ಕುಂತಾಗ ಗಾನರ್ಗೆ ನಾವು ತೆಗೆದು ಹಾಕಿದ್ದೀವಿ ಅಂತ ಹೇಳ್ತಾನೆ. ಶಾಪ್ ಓನರ್ ಅವನು ಒಬ್ಬ ಎಡಿಕ್ಟ್, ಅವನು ಯಾರ ಮಾತು ಕೇಳಲ್ಲ ಅಂತಾನೆ. ಅಷ್ಟರಲ್ಲಿ ಅಲ್ಲಿಗೆ ಕ್ರಿಸ್ಮಸ್ ಬರ್ತಾನೆ. ಇದೇ ವೇಳೆ ಬರ್ನಿ ಅವನ ಬೋಳು ತಲೆಯ ಬಗ್ಗೆ ಕಾಲೆಳಿತಾನೆ. ಹೀಗಿರುವಾಗ ಟ್ಯಾಟೋ ಮಾಸ್ಟರ್ಗೆ ಮುಂದಿನ ಕೆಲಸದ ಬಗ್ಗೆ ಮಾಹಿತಿ ಬರುತ್ತೆ. ಅದನ್ನು ಕೇಳಿ ಕ್ರಿಸ್ಮಸ್ ನನ್ನ ಮನಸ್ಸು ಸರಿ ಇಲ್ಲ, ನಾನು ಮಾಡಲ್ಲ ಅಂತಾನೆ. ಆದರೆ ಬಾರ್ನಿ ನೀನು ಮಾಡುತ್ತೀಯಾ ಅಂದು ಮೀಟಿಂಗ್ ಫಿಕ್ಸ್ ಮಾಡಂತಾನೆ. ಇತ್ತ ದೂರ ವಿಲೆನಾ ಎಂಬ ದ್ವೀಪದಲ್ಲಿ ಕೆಲವು ಜನರನ್ನ ಸೈನಿಕರು ಹಿಡಿದು ತಂದು ಅವರು ತಮ್ಮ ಜನರಲ್ ಗೆ ಕರೀತಾರೆ. ಆ ಜನರಲ್ ಅಲ್ಲಿಗೆ ಬಂದು ನೀವು ಉಪಯೋಗಿಸುವ ಪ್ರತಿ ಒಂದು ಭೂಮಿ ಜಾಗ ನನ್ನದು, ನೀವು ನನಗೆ ಮೋಸ ಮಾಡ್ತೀರಾ ಅಂತ ಗನ್ ಪಾಯಿಂಟ್ ಮಾಡಿದಾಗ ಅಲ್ಲಿಗೆ ಒಬ್ಬ ಬಿಸಿನೆಸ್ ಮ್ಯಾನ್ ತನ್ನ ಸಹಚರರ ಜೊತೆ ಬಂದು ಜನರಲ್ ಹಿಂದಿನಿಂದ ಒಬ್ಬ ಬಂಧಕನನ್ನು ಅವನು ಶೂಟ್ ಮಾಡ್ತಾನೆ. ಮತ್ತು ಜನರಲ್ ಗೆ ಅವರು ನಿಮ್ಮ ಬಳಿ ಅಷ್ಟೇ ಅಲ್ಲ, ನನ್ನ ಬಳಿಯೂ ಕಳ್ಳತನ ಮಾಡಿದ್ದಾರೆ ಅಂತ, ಮತ್ತು ನನ್ನ ಜೊತೆ ಬಿಸಿನೆಸ್ ಮಾಡ್ಬೇಕಂದ್ರೆ ಉಳಿದವರನ್ನ ಕೊಂದಾಕು ಅಂತ ಹೇಳ್ತಾನೆ. ಇತ್ತ ಬರ್ನಿ ಮಿಸ್ಟರ್ ಚರ್ಚ್ ಎಂಬುವವನ ಬಳಿ ಅವರ ಮುಂದಿನ ಮಿಷನ್ ಗಾಗಿ ಬಂದಾಗ ಬರ್ನಿ ಹಣ ಚೆನ್ನಾಗಿದ್ರೆ ಯಾವ ಕೆಲಸ ಕೂಡ ಮಾಡ್ತೇವೆ ಅಂತ ಹೇಳ್ತಾನೆ. ಅದಕ್ಕೆ ಚರ್ಚ್ ಕೆಲಸ ಚೆನ್ನಾಗಿದೆ, ಹಣ ಕೂಡ ಜಾಸ್ತಿ ಕೊಡ್ತೇವೆ ಅಂದು ಇನ್ನೊಬ್ಬರನ್ನ ಕರೀತಾನೆ. ಅಲ್ಲಿಗೆ ನಮ್ಮ ಟರ್ಮಿನೇಟರ್ ಅರ್ನಾಲ್ಡ್ ಬರ್ತಾನೆ. ಸಿನಿಮಾದಲ್ಲಿ ಅವನು ಕೂಡ ಎಕ್ಸ್ ಆರ್ಮಿಯವನಾಗಿದ್ದು ಬಾರ್ನಿಯ ಪ್ರತಿಸ್ಪರ್ಧಿ ಅಂತ ತೋರಿಸಿದ್ದಾರೆ. ಅದು ನಿಜ ಕೂಡ. ಅವನು ಅಲ್ಲಿಗೆ ಬಂದಾಗ ಸಿಲ್ವೆಸ್ಟರ್ ಸ್ಟಲೋನ್ ಮತ್ತು ಅರ್ನಾಲ್ಡ್ ನಿಜವಾಗಿಯೂ ತಮ್ಮ ಕಾಲು ಎಳ್ಕೋತಾರೆ. ಆಗ ಚರ್ಚ್ ತನ್ನ ಮಾತು ಮುಂದುವರಿಸುತ್ತಾ ನಿಮಗೆ ವಿಲೇನ ದ್ವೀಪದ ಬಗ್ಗೆ ಗೊತ್ತಾ ಅಂತ ಕೇಳ್ತಾನೆ. ಅದಕ್ಕೆ ಅರ್ನಾಲ್ಡ್, ಅವನ ಹೆಸರು ಫ್ರೆಂಚ್, ಗೊತ್ತು, ಗಲ್ಫ್ ನಲ್ಲಿ ಒಂದು ಸಣ್ಣ ದ್ವೀಪ ಅಂತ ಹೇಳ್ತಾನೆ. ಚರ್ಚ್ ಆ ದ್ವೀಪದಲ್ಲಿ ನಮಗೆ ಬೇಕಾದ ವಸ್ತು ಒಂದಿದೆ, ಅರ್ನಾಲ್ಡ್ ಗಾರ್ಜಾ ಎಂಬ ಸರ್ವಾಧಿಕಾರಿ ಅಲ್ಲಿ ಆಳ್ತಿದ್ದಾನೆ ಅಂತಾನೆ. ಚರ್ಚ್ ಅವನನ್ನು ಕೊಲ್ಲಬೇಕು ಅಂತ ಹೇಳ್ತಾನೆ. ಅದಕ್ಕೆ ಅರ್ನಾಲ್ಡ್ ಕನ್ಫ್ಯೂಸ್ ಆಗುತ್ತದೆ. ಅದಕ್ಕೆ ಫ್ರೆಂಚ್, ನಾನು ಸ್ವಲ್ಪ ಬ್ಯುಸಿ ಆಗಿದ್ದೇನೆ, ಈ ಕೆಲಸ ನಮ್ಮ ಫ್ರೆಂಡ್ ಮಾಡ್ತಾನೆ, ಅಷ್ಟಕ್ಕೂ ಅವನಿಗೆ ಜಂಗಲ್ ನಲ್ಲಿ ತುಂಬಾ ಎಕ್ಸ್ಪೀರಿಯನ್ಸ್ ಇದೆ ಅಂತ ರ್ಯಾಂಬೋ ಚಿತ್ರದ ರೆಫರೆನ್ಸ್ ಕೊಟ್ಟು ಹೋಗ್ತಿರ್ಬೇಕಾದ್ರೆ ಸಿಲ್ವೆಸ್ಟರ್ ಸ್ಟಲೋನ್ ಅವನಿಗೆ ಪ್ರೆಸಿಡೆಂಟ್ ಆಗೋದಿದೆ ಅಂತ, ಅದಕ್ಕೆ ಈ ಕೆಲಸ ಬೇಡ ಅಂದ. ರಿಯಲ್ ಲೈಫ್ ರೆಫರೆನ್ಸ್ ಕೊಡ್ತಾನೆ. ಅವನು ಹೋದ ಮೇಲೆ ಬಾರ್ನಿ ಡೀಲ್ ಓಕೆ, ನಮ್ಮ ಫೀಸ್ 50 ಕೋಟಿ ಅಂತಾನೆ. ಅದಕ್ಕೆ ಚರ್ಚ್, ನನ್ನ ಹಣ ತಗೊಂಡು ನನ್ನ ಕೆಲಸ ಮಾಡದಿದ್ರೆ ನಾವು ನಿಮ್ಮನ್ನ ತುಂಡು ತುಂಡಾಗಿ ಕತ್ತರಿಸುತ್ತೇವೆ ಅಂತ ಬೆದರಿಸುತ್ತಾನೆ. ಬೈ ದ ಬೈ, ಚರ್ಚ್ ಕೂಡ ಒಬ್ಬ ಆಕ್ಷನ್ ಹೀರೋನೇ. ಅವನ ಡೈ ಹ್ಯಾಡ್ ಫ್ರಾಂಚೈಸಿಗಳು ಬಹಳ ಫೇಮಸ್. ಬಾರ್ನಿ ಓಕೆ ಅಂದು ತನ್ನ ಶೆಡ್ಗೆ ಬಂದಾಗ ಅಲ್ಲಿಗೆ ಗಾನರ್ ಬಂದು ನನ್ನನ್ನು ತೆಗಿಬೇಡ, ನಾನು ಕೆಲಸದವನು, ನನ್ನನ್ನು ನಂಬು ಅಂದಾಗ ನಿನ್ನ ಮೇಲೆ ನನಗೆ ಚೂರು ಭರವಸೆ ಇಲ್ಲ ಅಂತಾನೆ. ಗಾನರ್
ಕೂಡ ನೋಡ್ಕೋತೀನಿ ಅಂತ ಅಂದು ಅಲ್ಲಿಂದ ಹೋಗ್ತಾನೆ. ಮೀಟಿಂಗ್ ನಲ್ಲಿ ಬಾರ್ನಿ ಮಿಷನ್ ಬಗ್ಗೆ ತನ್ನ ಗೆಳೆಯರನ್ನ ಹೇಳ್ತಾನೆ. ಆಗ ಜೇಟ್ಲಿ, ನನಗೆ ಸ್ವಲ್ಪ ಹಣದ ಅಗತ್ಯವಿದೆ, ನನ್ನ ಮಗನಿಗೆ ಸ್ಕೂಲ್ ಕಳಿಸೋದಿದೆ, ನನ್ನ ಸಂಬಳ ಸ್ವಲ್ಪ ಜಾಸ್ತಿ ಇರಲಿ ಎಂದಾಗ ಬಾರ್ನಿ ಎಲ್ಲರಿಗೆ ಸರಿಸಮ ಹಣ ಸಿಗುತ್ತೆ ಅಂತ ಎಲ್ಲರೂ ರೆಡಿ ಆಗ್ತಾರೆ. ವಿಲನಾ ದ್ವೀಪಕ್ಕೆ ಮೊದಲು ಬಾರ್ನಿ ಮತ್ತು ಕ್ರಿಸ್ಮಸ್ ಆ ದ್ವೀಪದ ಬಗ್ಗೆ ಪರಿಶೀಲಿಸಲು ಬರ್ತಾರೆ. ಗಾನರ್ ಕೂಡ ಬಚ್ಚಿಟ್ಟುಕೊಂಡು ಅಲ್ಲಿಗೆ ಬರ್ತಾನೆ. ಬಾರ್ನಿ ಮತ್ತು ಕ್ರಿಸ್ಮಸ್ ಜುವಾಲಜಿಸ್ಟ್ ಆಗಿ ಆ ದ್ವೀಪ ಎಂಟ್ರಿ ಕೊಡ್ತಾರೆ. ಅವರಿಬ್ಬರು ದ್ವೀಪದ ಸ್ಥಿತಿಗತಿ ಗಮನಿಸಲು ಪ್ರಾರಂಭಿಸುತ್ತಾರೆ. ಇದರ ನಡುವೆ ಬಾರ್ನಿ ಕ್ರಿಸ್ಮಸ್ ಪ್ರೀತಿ ಪ್ರೇಮದ ಬಗ್ಗೆ ಮಾತನಾಡುತ್ತಾ ಬರ್ತಿರುವಾಗ ಕ್ರಿಸ್ಮಸ್, ನಿನಗೆ ಲವ್ ಫೇಲಿಯರ್ ಆದಾಗ ನನ್ನ ನೋವು ಅರ್ಥವಾಗುತ್ತೆ ಅಂತ ಹೇಳ್ತಾನೆ. ಅವರು ಒಂದು ಜಾಗಕ್ಕೆ ಬರ್ತಾರೆ. ಅಲ್ಲಿ ಅವರಿಗೆ ಆ ಊರಿನ ಒಬ್ಬ ಹುಡುಗಿ ಅವರಿಗೆ ಗೈಡ್ ಮಾಡಲು ಬರುತ್ತಾಳೆ. ಅವರು ಆಕೆಯ ಜೊತೆ ಸಿಟಿ ನೋಡುತ್ತಿರುವಾಗ ಅವಳೊಬ್ಬ ಚಿತ್ರಕಲೆ ಪ್ರವೀಣೆ ಅಂತ ಗೊತ್ತಾಗುತ್ತೆ. ಆಕೆ ಮಾತನಾಡುತ್ತಾ, ಈ ದ್ವೀಪ ಮೊದಲು ಸುಂದರವಾಗಿತ್ತು, ಅಮೆರಿಕ ಕಣ್ಣು ಇದರ ಮೇಲೆ ಬಿತ್ತು, ಆಮೇಲೆ ಜನರಲ್ ಕಾರ್ಜಾನಿಂದ ಈ ದ್ವೀಪ ಸರ್ವನಾಶಕ್ಕೆ ಬಂತು ಅಂತಾಳೆ. ಇದೇ ವೇಳೆ ಕ್ರಿಸ್ಮಸ್ ಆಕೆಯ ಫ್ಯಾಮಿಲಿ ಬಗ್ಗೆ ಕೇಳ್ತಾನೆ. ಅದಕ್ಕೆ ಆಕೆ, ನನಗೆ ಯಾರೂ ಇಲ್ಲ ಅಂತಾಳೆ. ಬಾರ್ನಿ ಆಕೆಯನ್ನು ಅರಮನೆ ಸಮೀಪಕ್ಕೆ ಕರೆದೊಯ್ಯಿ ಅಂತ ಒಪ್ಪಿಸುತ್ತಾನೆ. ಇತ್ತ ಆ ಬಿಸಿನೆಸ್ ಮ್ಯಾನ್ ಜನರಲ್ ಹೊಲದಲ್ಲಿ ನಿಂತು ನನ್ನ ಗಾಂಜಾ ಬೆಳೆ ಎಲ್ಲಿದೆ ಅಂತ ಜನರಲ್ಗೆ ಕೇಳ್ತಾನೆ. ನಿಮ್ಮ ಜನರಿಗೆ ಕೆಲಸಕ್ಕೆ ಹಚ್ಚಿ ಬೇಗ ಬೆಳೆ ಬೆಳೆಸಿ ಅಂತ ಬೆದರಿಸುತ್ತಾನೆ. ಇತ್ತ ಕ್ರಿಸ್ಮಸ್ ದಾರಿ ಮಧ್ಯೆ ಎಳೆದು ಅವನ ತಪಾಸಣೆಗೆ ಮುಂದುವರೆದರೆ ಬಾರ್ನಿ ಅರಮನೆ ಹತ್ರ ಬಂದು ಅವನು ಕೂಡ ತಪಾಸಣೆ ಮಾಡ್ತಾನೆ. ಅದೇ ಸಮಯ ಆ ಸೆಂಡ್ರಾ ಎಂಬ ಹುಡುಗಿಯನ್ನ, ಬಾರ್ನಿ ನೀನು ಯಾಕೆ ಇಲ್ಲಿದ್ದೀಯಾ ಅಂತ ಕೇಳಿದಾಗ, ನನ್ನ ಫ್ರೆಂಡ್ ಒಬ್ಬ ಟೂರ್ ಗೈಡ್, ಅವನು ಅಮೆರಿಕನ್ನರನ್ನು ಕಂಡರೆ ಹೆದರ್ತಾನೆ, ಅದಕ್ಕೆ ಅವನ ಜಾಗಕ್ಕೆ ನಾನು ಬಂದೆ ಅಂತ ಹೇಳ್ತಾಳೆ. ಅದಕ್ಕೆ ಬಾರ್ನಿ, ನೀನು ಹೆದರಲ್ವಾ ಅಂತ ಕೇಳ್ತಾನೆ. ನಾನು ಕೂಡ ಹೆದರ್ತೇನೆ, ಆದರೆ ನನಗೆ ನೀವು ವಿಲೆನಾಗೆ ಸಹಾಯ ಮಾಡಬಹುದು ಅಂತ ಅನ್ನಿಸಿತು ಅಂತಾಳೆ. ಅದಕ್ಕೆ ಬಾರ್ನಿ, ನಾವು ಹೆಲ್ಪ್ ಮಾಡಿದ್ರು ಈ ದ್ವೀಪದ ಬಳಿ ಹಣವಿಲ್ಲ, ಇದು ಮತ್ತೆ ಆರ್ಥಿಕ ಸಂಕಷ್ಟದಿಂದ ಹಾಳಾಗುತ್ತೆ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಸೈನಿಕರು ಬಂದು ವಿಚಾರಣೆ ಮಾಡುವಾಗ ಒಬ್ಬ ಸೈನಿಕ, ನೀನು ಜನರಲ್ ಮಗಳಾದ್ರೂ ಇಲ್ಲಿಗೆ ಬರಬಾರ್ದು ಅಂತ ಹೇಳ್ತಾನೆ. ಆಕೆ ಅವರನ್ನು ಎದುರಿಸಿದಾಗ ಆಕೆಗೆ ವಶಕ್ಕೆ ಪಡೆದು ಬಾರ್ನಿಗೆ ಹೊಡೆಯುತ್ತಿರುವ ವೇಳೆ ಕ್ರಿಸ್ಮಸ್ ಅಲ್ಲಿಗೆ ಬಂದು ಅವರನ್ನ ಕೊಂದಾಕಿ ಆಕೆಯನ್ನ ಕಾಪಾಡುತ್ತಾನೆ. ಇತ್ತ ಬಿಸಿನೆಸ್ ಮ್ಯಾನ್ ಗೆ ಅವರ ಸುದ್ದಿ ಗೊತ್ತಾಗುತ್ತೆ. ಅವನು ಅವರ ಕಡೆ ಬರಲು ಶುರು ಮಾಡ್ತಾನೆ. ಇತ್ತ ಬಾರ್ನಿ, ಕ್ರಿಸ್ಮಸ್ ಮತ್ತು ಸ್ಯಾಂಡ್ರಾ ಅಲ್ಲಿಂದ ಕಾರಿನಲ್ಲಿ ತಪ್ಪಿಸಿಕೊಳ್ಳುತ್ತಿರುತ್ತಾರೆ. ಇದೇ ವೇಳೆ ಕ್ರಿಸ್ಮಸ್ ಸ್ಯಾಂಡ್ರಾನನ್ನು ಪ್ಲೇನ್ ನಲ್ಲಿ ಕರ್ಕೊಂಡು ಹೋಗುತ್ತಿರುವಾಗ ಸ್ಯಾಂಡ್ರಾ, ನಾನು ಬರಲ್ಲ ಅಂದು ಅಲ್ಲಿಂದ ಹೋಗ್ತಾಳೆ. ಇತ್ತ ಬಾರ್ನಿ ದ್ವೀಪದ ಹಾರ್ಬರ್ ಗೆ ಬಂದು ಅಲ್ಲಿದ್ದವರನ್ನ ಕೊಂದಾಕಿ ಓಡುತ್ತಾ ಪ್ಲೇನ್ ಹಿಡಿತಾನೆ. ಪ್ಲೇನ್ ನಲ್ಲಿ ಆ ಹುಡುಗಿ ಬಗ್ಗೆ ಕ್ರಿಸ್ಮಸ್ ಗೆ ಕೇಳಿದಾಗ ಆಕೆನೇ ಬರಲ್ಲ ಅಂತ ಅಂದಳು ಅಂತ ಹೇಳ್ತಾನೆ. ಅವರು ಅಲ್ಲಿಂದ ಹೋಗುವಾಗ ಅವರ ಮನಸ್ಸು ಚೇಂಜ್ ಆಗಿ ಅವರ ಪ್ಲೇನ್ ವಾಪಸ್ ಹಾರ್ಬರ್ ಕಡೆಗೆ ತಿರುಗಿಸಿ ಪ್ಲೇನ್ ಮೂಲಕ ಫೈರ್ ಮಾಡುತ್ತಾ ಪೆಟ್ರೋಲ್ ಚೆಲ್ಲುತ್ತಾ ಅಲ್ಲಿದ್ದವರನ್ನ ಬೆಂಕಿ ಹಚ್ಚಿ ಸುಟ್ಟಾಕ್ತಾರೆ. ಅದೇ ರಾತ್ರಿ ಆ ಬಿಸಿನೆಸ್ ಮ್ಯಾನ್ ಜನರಲ್ ಗೆ ಅವರ ಬಗ್ಗೆ ಕೇಳ್ತಾ, ಇದಕ್ಕೆಲ್ಲ ನಿನ್ನ ಮಗಳೇ ಕಾರಣ ಅಂದು ಆಕೆಗೆ ಕೊಲ್ಲಲು ಆರ್ಡರ್ ಕೊಡ್ತಾನೆ. ಅದೇ ಟೈಮ್ ಗೋನರ್ ಅಲ್ಲಿಗೆ ಬಂದು, ನಾನು ಅವರನ್ನ ಹಿಡಿದು ಕೊಡುವೆ, ನನಗೆ $1 ಕೋಟಿ ಕೊಡಿ ಅಂತ ಅವರ ಜೊತೆ ಕೈ ಜೋಡಿಸ್ತಾನೆ. ಇತ್ತ ಬರ್ನಿ, ಆ ಚರ್ಚ್ ಎಂಬುವ ವ್ಯಕ್ತಿ CIA ಏಜೆಂಟ್ ಆಗಿದ್ದಾನೆ, ಅವನು ನಮಗೆ ಗಾರ್ಜಾಗೆ ಕೊಲ್ಲಲು ಕಳಿಸಿದ್ದಾನೆ. ಆದರೆ ಅವರ ನಿಜವಾದ ಬೇಟೆ ಇವನು, ಜೇಮ್ಸ್ ಮೊನ್ರಿಯೋ. ಮೊದಲು ಇವನು CIA ಏಜೆಂಟ್ ಆಗಿದ್ದ, ಹಣಗೋಸ್ಕರ ಅವರನ್ನು ಬಿಟ್ಟು ಗಾರ್ಜಾ ಜೊತೆ ಸೇರ್ಕೊಂಡು ಬೇರೆ ಬೇರೆ ವ್ಯವಹಾರಗಳನ್ನು ಮಾಡುತ್ತಿದ್ದಾನೆ. ಆ ಬಿಸಿನೆಸ್ ಮ್ಯಾನ್ ಬಗ್ಗೆ ಹೇಳ್ತಾ, ಮಿಸ್ಟರ್ ಚರ್ಚ್, ನಾವು ಈತನನ್ನ ಹೊಡೆದಾಕಿದ ಮೇಲೆ ಸಾಕ್ಷಿ ನಾಶಕ್ಕೆ ನಮ್ಮನ್ನು ಕೂಡ ಕೊಂದಾಕ್ತಾನೆ ಅಂತ ವಿವರಿಸ್ತಾನೆ. ನಾನು ಈ ಡೀಲ್ ಮುರಿತಿದ್ದೀನಿ ಅಂತ ಬಾರ್ನಿ ಹೇಳ್ತಾನೆ. ಇತ್ತ ಕ್ರಿಸ್ಮಸ್ ತನ್ನ ಗರ್ಲ್ ಫ್ರೆಂಡ್, ಆಕೆಯ ಹೊಸ ಬಾಯ್ ಫ್ರೆಂಡ್ ಆಕೆಯನ್ನು ಹೊಡೆದಿದ್ದನ್ನು ನೋಡಿ ಅವನ ಬಳಿ ಬಂದು ಅವನಿಗೆ ಹೊಡಿತಾನೆ ಮತ್ತು ಆಕೆಯ ತಂಟೆಗೆ ಬರಬೇಡ ಅಂದು ಆಕೆಗೆ ಕರ್ಕೊಂಡು ಹೋಗ್ತಾನೆ. ಇತ್ತ ದ್ವೀಪದಲ್ಲಿ ಆ ಬಿಸಿನೆಸ್ ಮ್ಯಾನ್ ಅಲ್ಲಿನ ಲೋಕಲ್ ಜನರಿಗೆ ಹೊಡೆಯುತ್ತಾ ಜನರಲ್ ಮಗಳ ರೂಮ್ ತಪಾಸಣೆ ಮಾಡಿ ನಿಮ್ಮ ಅಂತ್ಯ ಸಮೀಪದಲ್ಲಿದೆ ಎಂದು ಹೇಳ್ತಾನೆ. ಇತ್ತ ಬರ್ನಿ ಸ್ಯಾಂಡ್ರಾಗೆ ನೆನಪು ಮಾಡುತ್ತಿರ್ತಾನೆ. ಆ ಟ್ಯಾಟೂ ಮಾಸ್ಟರ್ ತನ್ನ ಹುಡುಗಿ ಸತ್ತಿರುವ ಬಗ್ಗೆ ಹೇಳ್ತಾ, ನಾನು ಆಕೆಯನ್ನು ಕಾಪಾಡಲು ಆಗಲಿಲ್ಲ, ಅದರ ಪಶ್ಚಾತ್ತಾಪ ನನಗೆ ಇನ್ನೂ ಇದೆ ಅಂತ ಹೇಳ್ತಾನೆ. ಇತ್ತ ಬಿಸಿನೆಸ್ ಮ್ಯಾನ್ ಸ್ಯಾಂಡ್ರಾಗೆ ಹಿಡಿದು ಆಕೆಗೆ ಆ ಅಮೆರಿಕನರು ಯಾಕೆ ಬಂದಿದ್ರು ಅಂತ ಕೇಳ್ತಾನೆ. ಆಗ ಆಕೆಯ ಫ್ರೆಂಡ್, ನೀನು ಯಾಕೆ ಓಡಿ ಹೋಗಿಲ್ಲ ಅಂತ ಮೇಲಿಂದ ಒದರುತ್ತಾನೆ. ಆಕೆ ಕೂಡ ಅವರನ್ನು ವಿರೋಧ ಮಾಡುತ್ತಿರುವಾಗ ಆಕೆ ಮೇಲೆ ನೀರಿನ ಟಾರ್ಚರ್ ಶುರು ಮಾಡ್ತಾರೆ. ಆದರೂ ಆಕೆ ಏನು ಹೇಳಲ್ಲ. ಅಷ್ಟಾದರೂ ಹೇಳದಿದ್ದಾಗ ಆಕೆಯನ್ನು ಜೈಲಿಗೆ ತಳ್ತಾರೆ. ಜನರಲ್ ಕೂಡ ಅದನ್ನು ಅಸಹಾಯಕತೆಯಿಂದ ನೋಡ್ತಿರ್ತಾನೆ. ಇತ್ತ ಬರ್ನಿ ತನ್ನ ಟೀಮ್ ಜೊತೆ, ನಾನು ವಾಪಸ್ ಹೋಗುತ್ತಿದ್ದೀನಿ, ನೀವು ಬರಬಾರದು ಅಂತ ಅಲ್ಲಿಂದ ಹೇಳಿ ಹೋಗ್ತಾನೆ. ಆದರೆ ಜೇಟ್ಲಿ, ನಾನು
ನಾನು ಬರ್ತೀನಿ ಅಂತ ಅವನ ಕಾರ್ ಹತ್ತಾನೆ. ಇತ್ತ ಗಾನರ್ ಕೂಡ ಅವನಿಗೆ ಫಾಲೋ ಮಾಡ್ತಾ ಬರ್ತಿರ್ತಾನೆ. ಇದೇ ವೇಳೆ ಜೇಟ್ಲಿ ಮಾತನಾಡುತ್ತಾ ನಂದ್ ಯಾವ ಫ್ಯಾಮಿಲಿನೂ ಇಲ್ಲ ಅಂತ ಹೇಳುವಷ್ಟರಲ್ಲಿ ಗಾನರ್ ಕಡೆಯವರು ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಜೇಟ್ಲಿ ಕಾರ್ ಮೇಲಿಂದ ಫೈರ್ ಮಾಡ್ತಾ ಬಂದ್ರೆ ಬಾರ್ನಿ ತಪ್ಪಿಸಿಕೊಳ್ಳುತ್ತಾ ಬರ್ತಾನೆ. ಅವರಿಬ್ಬರು ಒಂದು ಫ್ಯಾಕ್ಟರಿ ಒಳಗಡೆ ಬಂದು ಬಾರ್ನಿ ಉಪಾಯದಿಂದ ಗಾನರ್ ಕಾರು ಪಲ್ಟಿ ಮಾಡ್ತಾನೆ. ಗಾನರ್ ಅದರಿಂದ ಹೊರಗೆ ಬಂದು ಜೇಟ್ಲಿ ಜೊತೆ ಫೈಟ್ ಮಾಡ್ತಿದ್ರೆ ಬರ್ನಿ ಗಾನರ್ಗೆ ಶೂಟ್ ಮಾಡ್ತಾನೆ ಮತ್ತು ನಾನು ಬೇಕು ಅಂತ ನಿನ್ನ ಹೃದಯದ 2 ಇಂಚು ದೂರ ಶೂಟ್ ಮಾಡಿದೀನಿ, ಒಂದು ಸಲವಾದ್ರೂ ನಮಗೆ ಸಾಥ್ ಕೊಡು, ನಿನ್ನನ್ನ ಯಾರು ಕಳಿಸಿದ್ರು, ಆ ಹುಡುಗಿ ಇನ್ನೂ ಜೀವಂತವಾಗಿದ್ದಾಳ ಅಂತ ಪ್ರಶ್ನೆ ಮಾಡ್ತಾನೆ. ಅದಕ್ಕೆ ಗಾನರ್ ಬರ್ನಿ ಕಿವಿಯಲ್ಲಿ ಹೇಳಿ ಮೂರ್ಛೆ ಬೀಳ್ತಾನೆ. ಬರ್ನಿ ತನ್ನ ಟೀಮ್ ರೆಡಿ ಮಾಡಿಕೊಂಡು ದ್ವೀಪಕ್ಕೆ ಹೊರಡುತ್ತಾನೆ. ಪ್ಲೇನ್ ನಲ್ಲಿ ಟೀಮ್ ತಮ್ಮ ಸ್ಲೋಗನ್ ಹಾಡುತ್ತಾ ಎಂಜಾಯ್ ಮಾಡುತ್ತಾ ಬರ್ತಾರೆ. ಇತ್ತ ಜನರಲ್ ಮತ್ತು ಬಿಸಿನೆಸ್ ಮ್ಯಾನ್ ತಮ್ಮ ಸೈನ್ಯ ರೆಡಿ ಮಾಡ್ಕೋತಾರೆ. ಬಾರ್ನಿ ಟೀಮ್ ಅಲ್ಲಿಗೆ ಬಂದು 20 ನಿಮಿಷದಲ್ಲಿ ಈ ಜಾಗ ಉಡಾಯಿಸೋಣ ಅಂದು ಅವರು ತಮ್ಮ ಕೊಲ್ಲುವ ಕೆಲಸ ಶುರು ಮಾಡ್ತಾರೆ. ಎಲ್ಲರೂ ಒಬ್ಬೊಬ್ಬರನ್ನ ಕೊಲ್ಲುತ್ತಾ ಬಾಂಬ್ಗಳನ್ನು ಹಾಕುತ್ತಾ ಬರ್ತಾರೆ. ಇತ್ತ ಸೆಂಡ್ರಾಗೆ ಕೆಲವು ಸೈನಿಕರು ಸತಾಯಿಸುವ ಟೈಮ್ ಬರ್ನಿ ಅಲ್ಲಿಗೆ ಬಂದು ಅವರನ್ನು ಕೊಲ್ತಾನೆ ಮತ್ತು ಸೆಂಡ್ರಾಗೆ ನಾನು ನಿನಗೋಸ್ಕರ ಬಂದೆ ಅಂತ ಹೇಳಿ ಅವರು ಅಲ್ಲಿಂದ ಬರುವ ವೇಳೆ ಬಿಸಿನೆಸ್ ಮ್ಯಾನ್ ಸಹಚರರು ಬಾರ್ನಿಗೆ ಹಿಡಿದು ಹೊಡಿತಿರ್ತಾರೆ. ಇತ್ತ ಕ್ರಿಸ್ಮಸ್ ಮತ್ತು ಟೀಮ್ ಒಳಗೆ ಬರ್ತಾರೆ. ಆ ಸಹಚರರು ಬರ್ನಿಗೆ ನಿನಗೆ ಯಾರು ಕಳಿಸಿದರು ಅಂತ ಕೇಳಿದಾಗ ಅಲ್ಲಿಗೆ ಉಳಿದ ಟೀಮ್ ಬಂದು ಎಲ್ಲರ ಜೊತೆ ಫೈಟ್ ಮಾಡುತ್ತಾ ಕೊಂದಾಕ್ತಾರೆ. ಇದೇ ವೇಳೆ ಸೀಸರ್ ಎಂಬವನು ತನ್ನ ಮಷೀನ್ ಗನ್ ಮೂಲಕ ಎಲ್ಲರನ್ನು ಕೊಂದಾಕ್ತಾನೆ. ಅವರೆಲ್ಲರೂ ಮತ್ತೆ ಒಳಗೆ ಬರ್ತಾರೆ. ಇತ್ತ ಜನರಲ್ ತನ್ನ ಮಗಳ ಸ್ಥಿತಿ ನೋಡಿ ಬಿಸಿನೆಸ್ ಮ್ಯಾನ್ ಗೆ ಅವನ ಹಣ ಹಿಂತಿರುಗಿಸಿ ನೀನು ಇಲ್ಲಿಂದ ತಲಗು ಅಂತಾನೆ. ಆದರೆ ಬಿಸಿನೆಸ್ ಮ್ಯಾನ್ ನೀನು ಹೆಸರಿಗಷ್ಟೇ ಸರ್ವಾಧಿಕಾರಿ, ಇಲ್ಲಿ ನಾನೇ ಎಲ್ಲ ಅಂತಾನೆ. ಆಗ ಜನರಲ್ ಮಗಳಿಗೆ ನಿನ್ನ ಮಾತು ಕೇಳಬೇಕಾಗಿತ್ತು ಅಂತ ಹೇಳಿ ತನ್ನ ತಪ್ಪು ಒಪ್ಪಿಕೊಳ್ಳುತ್ತಾನೆ ಮತ್ತು ಬಾಲ್ಕನಿಯಲ್ಲಿ ಬಂದು ತನ್ನ ಸೈನಿಕರನ್ನ ಈ ಅಮೆರಿಕನ್ನರನ್ನು ನಾವು ಓಡಿಸೋಣ, ಇದು ನಮ್ಮ ಜಾಗ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಬಾರ್ನಿ ಮತ್ತು ಟೀಮ್ ಒಳಗೆ ಬರುತ್ತಾರೆ. ಬಿಸಿನೆಸ್ ಮ್ಯಾನ್ ಕೂಡ ಜನರಲ್ ಗೆ ಕೊಂದು ಅಲ್ಲಿದ್ದ ಸೈನಿಕರನ್ನು ಕೊಲ್ತಾನೆ. ಹೀಗೆ ಯುದ್ಧ ಶುರುವಾಗುತ್ತೆ. ಬರ್ನಿ ಸೆಂಡ್ರಾ ಹೊರಗೆ ಬರುವುದು ಕಾದು ಎಲ್ಲರ ಒತ್ತಾಯದ ಮೇರೆಗೆ ಬಿಲ್ಡಿಂಗ್ ಉಡಾಯಿಸಲು ಅನುಮತಿ ಕೊಡ್ತಾನೆ. ಬರ್ನಿ ಮತ್ತು ಟೀಮ್ ಎಲ್ಲರನ್ನು ಕೊಲ್ತಾ ಬರ್ತಾರೆ. ಬಿಸಿನೆಸ್ ಮ್ಯಾನ್ ಸೆಂಡ್ರಾ ಜೊತೆ ಓಡಿ ಹೋಗುತ್ತಿದ್ದಾನೆ. ಆದರೆ ಬರ್ನಿ ಜೇಟ್ಲಿಗೆ ಹೇಳಿದಾಗ ಅವನು ಎಲ್ಲಾ ದಾರಿಗಳನ್ನು ಮುಚ್ಚಾಕ್ತಾನೆ. ಬರ್ನಿ ಅಲ್ಲಿಗೆ ಬಂದ ಹೆಲಿಕಾಪ್ಟರ್ ಕೂಡ ಉಡಾಯಿಸ್ತಾನೆ. ಹೀಗೆ ಎಲ್ಲಾ ದಾರಿ ಮುಚ್ಚಿದಾಗ ಬಿಸಿನೆಸ್ ಮ್ಯಾನ್ ಸೆಂಡ್ರಾಗೆ ಒತ್ತೆ ಆಳಾಗಿಟ್ಟುಕೊಂಡು ಆ CIA ನವರು ನಿನಗೆ ಕಳಿಸಿದ್ದಾರಲ್ವಾ, ಇದೆಲ್ಲ ನಾನು ಮಾಡಿದ್ದೇನೆ, ಇದೆಲ್ಲ ನನ್ನ ಸಾಮ್ರಾಜ್ಯ, ನನ್ನನ್ನ ತಡೆಯೋಕೆ ನನ್ನನ್ನು ಕೊಲ್ಲೋಕೆ ಬಂದ್ರಾ ಅಂತ ಕೇಳ್ತಾನೆ. ಆಗ ಬಾರ್ನಿ ನಾನು ನಿನಗಾಗಿ ಬಂದಿಲ್ಲ, ಆಕೆಗೋಸ್ಕರ ಬಂದೆ ಅಂತ ಹೇಳಿ ಶೂಟ್ ಮಾಡ್ತಾನೆ. ಹಿಂದಿನಿಂದ ಕ್ರಿಸ್ಮಸ್ ಕೂಡ ತನ್ನ ಚೋರಿ ಹಾಕ್ತಾನೆ. ಹೀಗೆ ಬಿಸಿನೆಸ್ ಮ್ಯಾನ್ ಅಂತ್ಯವಾಗುತ್ತೆ. ಕ್ರಿಸ್ಮಸ್ ಬಾರ್ನಿಗೆ ನೀನು ತುಂಬಾ ಸ್ಲೋ ಅಂತ ಕಾಲ್ ಎಳಿತಾನೆ. ನಸುಕಿನ ವೇಳೆ ಎಲ್ಲಾ ಮುಗಿಸಿ ಎಲ್ಲರೂ ಹಿಂತಿರುಗುವಾಗ ಬಾರ್ನಿ ಸೆಂಡ್ರಾಗಿ ಗುಡ್ ಬೈ ಹೇಳಿ ನಾನು ಮತ್ತೆ ಬರ್ತೀನಿ ಅಂತ ಹೇಳಿ ಹೋಗ್ತಾನೆ. ಪ್ಲೇನ್ ನಲ್ಲಿ ಕ್ರಿಸ್ಮಸ್ ಸಾಕೆ ನಿನಗೆ ಸ್ವಲ್ಪವೂ ಸೂಟ್ ಆಗಲ್ಲ ಅಂತ ಕಾಲ್ ಎಳಿತಾನೆ. ಅವರೆಲ್ಲ ವಾಪಸ್ ಅಮೆರಿಕಾಗೆ ಬರುತ್ತಾರೆ. ಅಲ್ಲಿ ಗಾನರ್ ಇನ್ನೂ ಜೀವಂತವಾಗಿದ್ದು ಬಾರ್ನಿ ಎಲ್ಲ ಮರೆತು ಎಲ್ಲರೂ ಒಂದಾಗ್ತಾರೆ. ಇದೇ ವೇಳೆ ಕ್ರಿಸ್ಮಸ್ ದೂರದಿಂದ ಚಾಕು ಕರೆಕ್ಟ್ ಆಗಿ ಟಾರ್ಗೆಟ್ ಗೆ ಹೊಡೆದು ತನ್ನ ಟ್ಯಾಲೆಂಟ್ ತೋರಿಸುವ ಮೂಲಕ ಪಿಕ್ಚರ್ ಎಂಡ್ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ.